ನಾವು ಸುಮ್ಮನೆ ಹೇಳೋದ ಸತೀಶ್ ಕೇಳಬಮ್ಮ ಅಂತ ಇವನ್ನ ಇಲ್ಲಿ ನೋಡಿ ರಿಯಲ್ ಆಗಿ ನೋಡಿ ಇಲ್ಲಿ ಹಾಂ ನೋಡಿ ಇಲ್ಲಿ ಹಾಂ ಹೇಳಿ ಸತೀಶ್ ಕೇಳಬಮ್ಮ ಅವರೇ ಹೇಳಿ ಅಂತ ನೀವೇ ನೋಡಿ 24 ಫೆಬ್ರಿಂದ 23 ಮಾರ್ಚ್ ತನಕ ಈಗ ನೋಡಿ ಅವ್ರದ್ದು ಒಂದು 2 ಕೊಟ್ಟಿದ್ದು ನಾಯಿ ಸತ್ತೋಯ್ತು ಇವತ್ತು. ಹೌದಾ ಹೇಳಿದ್ರೆ ರೈಸ್ ಯಾರಿಗಾದ್ರೂ ಆಸೆ ಆಗ್ತಿದ್ರೆ ಇವನಿಗೆ ಹೊಟ್ಟೆ ನೋವು ಬರಲಿ ಹೇಳ ಎಂತ ಆಗಲ್ಲ ಮಯ್ಯ ಮುಖ ತೋರಿಸಿ ಸ್ನಾನನೇ ಮಾಡಲ್ಲ ನೋಡಿ, ಸ್ನಾನನೇ ಮಾಡಲ್ಲ. ಹುಡುಗಿರು ಮಾತ್ರ ಬೇಕಾದಷ್ಟು ಜನ ಬಿಡ್ತಾರೆ ಅದಕ್ಕೆ. Hola, welcome back to my channel. This is Ajit. ನಾನು ತೋರಿಸ್ತೀನಿ ಅಂತ ಆಟಾಡೋದು ಇವತ್ತು ಎಕ್ಸಾಮ್ ಮತ್ತೆ 2 ಎಕ್ಸಾಮ್ ಮುಗಿಸಿ ವಾಪಸ್ ಬರೋದು ಸಿಗ ವೀಡಿಯೋ ಮಾಡೋಕ್ಕೆ ಸಿಗಲ್ಲ, ಯಾರೆಂಥ ವೀಡಿಯೋ ಮಾಡೋಕ್ಕೂ ಆಗಲ್ಲ. ನೋಡ್ಬೇಕು ಅಂತ ಹೋಗೋದು, ಯಾರಾದ್ರು ಶೈರ್ ಸ್ಕೂಟ್ ತಂದಿರೋ ಆ ಥರ ಸ್ವಲ್ಪ ಕಡೆ ಹೋಗೋದು ಮತ್ತೆ ವಾಪಸ್ ಬರೋದು. ನೋಡೋಣ. ಅಜಿತ್ ಹೊಸ ಶೂ ತೆಗಿಯೋಕ್ಕೆ ದುಡ್ಡಿಲ್ಲ. ಸ್ಮಾರ್ಟ್ ಆಗಬೇಕು ಯಾವುದು, ಸ್ಮಾರ್ಟ್ ಅಲ್ಲ, ದುಡ್ಡಿಲ್ಲ ಅಂದರೆ ಈಗ ರೈಸ್ ನನ್ನ ಮಂಗ ಮಾಡಿ ಕಳ್ಳನ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ಅದು ಪ್ಲ್ಯಾನ್ ನೋಡಿ, ಈ ಕಳ್ಳನ ಮಗನ ಪ್ಲ್ಯಾನ್ ನೋಡಿ. ಇವನು ಸಾಲ ಮಾಡಿ ಈಗ ನಾನು ತೆಕ್ಕೊಡ್ಬೇಕಂತೆ, ಆಮೇಲೆ ಇವನು ನನಗೆ ಹಾಕ್ತಾನೆ ಅಂತೆ. 1 ತಿಂಗಳು ಬಿಟ್ಟು ನಾನು ಇವನಿಗೆ ಹಾಕ್ಬೇಕಂತೆ. ಒಟ್ಟಿಗೆ ತಿನ್ಬೇಕು ಇವಾಗ. ನಂದು ದುಡ್ಡಿದ ಮೇಲೆ ಜೀವನ ಇರುವುದು ಯಾಕೆ? ತಿನ್ಬೇಕು ಮತ್ತೆ ದುಡಿಯುವುದು ಯಾಕೆ? ಒಟ್ಟಿನಲ್ಲಿ ತಿನ್ಬೇಕು. ನಿಮ್ಮ ಅಜ್ಜ ದುಡಿತಿದ್ದಾನೆ ಈಗ, ನಾನು ದುಡಿತಿದ್ದೀನ? ನಮ್ಮಮ್ಮ ದುಡಿತಿರೋದು ಮನೇಲಿ. ಇವನೇ ನೋಡಿ, ನಂದಲ್ಲ ಅಮ್ಮ, ಸಾರಿ ನಾನಲ್ಲ, ನನ್ನ ತಪ್ಪಲ್ಲ, ಇವನ್ ತಪ್ಪು, ಇವ್ರಿಬ್ಬರು ತಪ್ಪು. ರೈಸ್ ಯಾರಿಗಾದ್ರೂ ಆಸೆ ಆಗ್ತಿದ್ರೆ ಇವನಿಗೆ ಹೊಟ್ಟೆ ನೋವು ಬರಲಿ, ನನಗೆ ಬರಬಾರ್ದು. ಏನೋ ಥ್ಯಾಂಕ್ ಯು ಮಿಸ್ಟರ್ ಪುನೀತ್. ನಮ್ದು ಇದು ಪ್ರೀ ಪ್ಲಾನೆಡ್ ಆಗಿತ್ತು. ಏನಾಗಿಲ್ಲ, ಇವನಿಗೆ ಕೊಡ್ತಾರೆ. ಪ್ರೀ ಪ್ಲಾನೆಡ್ ಆಗಿತ್ತು ನಮ್ದು. ಇನ್ನ ಪುನೀತ್ ಕೊಡ್ತಿದ್ದಾರೆ, ಬಾರಿ ಖುಷಿ ಆಯ್ತು ಪುನೀತ್ ಅವರೇ. ಪೇ ಮಾಡಿದ್ದು ಪುನೀತ್. ಹೋಗಿದೆ ಅದು ಫಸ್ಟಿಗೆ ದುಡ್ಡನ್ನ ದುಡಿಬೋದು, ನಂಬಿಕೆ ಇದ್ರೆ ಮತ್ತೆ ತಗೊಳಕ್ಕಾಗಲ್ಲ. ನಂಬಿಕೆ ಯಾವ ನಿಂದು ನಂಬಿಕೆ ಯಾವ ನೋ ಪ್ರಾಬ್ಲಮ್, ನಥಿಂಗ್. ನಾನು ಕಾಲ್ ಮಾಡುದೇ ಬೇಡ, ನಂಗೆ ಅಷ್ಟೇ ಬೇಡ, ಎದುರು ಬೇಡ, ಹಾಕ್ತೀನಿ. ಮೋಸ ಮಾಡೋದು ಅವನಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ನಾನು ಹಾಕ್ತೀನಿ ಅಂತ 100% ಗೊತ್ತುಂಟು ಅವನಿಗೆ, ಅದಕ್ಕೆ ಟೆನ್ಷನ್ ಇಲ್ಲ. ಎಲ್ಲಿ ಹೋಗ್ತು? ನಿನ್ನ ಮನೆಗೆ ಗೊತ್ತು, ನೀ ಎಲ್ಲಿದ್ದೆ ಅಂತ ಗೊತ್ತು, ಹೇಗಿತ್ತು ಅಂತ ಗೊತ್ತು. ಓ ನೀನು ಬೈಕಲ್ಲಿದ್ಯಾ? ಬಾಯ್. ಶೈರ್ ನೋಡಿ, ಖಾಲಿ ಒಂದು JCB ನೋಡಕ್ಕೆ ಅಲ್ಲಿ ನಿಂತಿದ್ದಾನೆ ನೋಡಿ, ಬಿಸಿಲಲ್ಲಿ ನಿಂತಿದೆ ಈ ಗಾಡಿ. ಎಂತ ನನಗೆ ಬಸ್ಸಲ್ಲಿ ಒಂದು ಅಜ್ಜ ಸಿಕ್ಕೋದು, ಅವ್ರದ್ದು ನೇಮ್ ಕಟ್ಟೆ ಅಂತ, ಕಟ್ಟೆ ಅಂತಿದೆ. ನನಗೆ ಗೊತ್ತಿಲ್ಲ ಅಂದೆ. ಕಂಡಕ್ಟರ್ ಜೊತೆ ಕೇಳಿದ್ರು, ಅವರು ಗೊತ್ತಿಲ್ಲ ಅಂತ, ಬೇರೆ ಕಡೆ ಇರಬೇಕಂತ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳಿ ಅಂತ ಕಳಿಸಿದ್ರು. ನಮ್ಮ ಕಡೆ ನೋಡಿ ಅಜ್ಜ ಹಿಂಗಿಂಗ್ ಮಾಡಿ ಹೋಗ್ತಿದ್ದಾರೆ. ನನಗೇನು ಗೊತ್ತು, ನನ್ನ ನಗಳಕ್ಕೆ ಬರ್ತಿದೆ ಆ ಟೈಮಲ್ಲಿ, ಸೀರಿಯಸ್ ಇರಕ್ಕೆ ನಗಳಕ್ಕೆ ಬರ್ತಿದೆ ನನಗೆ. ಅಜ್ಜ ನೋಡಿ ಹಿಂಗಂದು ಹೋಗುವಾಗ ನಾನು ಹಿಂಗೆ ನೋಡಿ ಸ್ಮೈಲ್ ಮಾಡ್ತೀನಿ, ಅವರು ಹಿಂಗಂತೆ. ನಂಗೊಂದ್ಸರಿ ಭಯ ಆಯ್ತು, ಇದೇಂತ ಅಜ್ಜ ಹಿಂಗೆ ಮಾಡ್ತಿದ್ದಾರೆ ಅಂತ. ಆಮೇಲೆ ನಗಾಡ ಒಂದು ಸ್ವಲ್ಪ ಗೊತ್ತಾಯ್ತು, ಅಜ್ಜ ಏನೋ ಸ್ವಲ್ಪ
ಮಿಸ್ಟೇಕ್ ಇದೆ ಕುಡ್ದಿದ್ದಾರೆ ಅಂತ. ತಲೆ ಒಂದು ಸಿಡಿತಿದೆ ನೀವು. ಈಗ ಮಲಗಿದ್ರೆ 4 ಗಂಟೆಗೆ ಹೇಳೋದು ಸುಮ್ಮನೆ ಹೋಗ್ಬೇಕು. ಸಂತೆಗೆ ಹೋಗೋಣ ಬಾ ಅಂತ. ಹೌದು ಸಂತೆ. ಹಾಯ್ ಹಾಯ್ ಬಾಯ್. ಹಾಯ್. ಎಂತ ಮಾಡ್ತಿದ್ರಲ್ಲ ಎಂತ ಮಾಡ್ತಿದ್ರ ಏಯ್ ಎಂತ ಮಾಡ್ತಿದ್ರಲ್ಲ ರಪ್ಪ ಮೊಬೈಲ್ ಕವರ್ ಆಗ ಮಾರೆ. ನಮ್ಮ ಅಪ್ಪನೂ ತುಳಿಸ್ತಿದ್ರು ಹಂಗೆ ಚಿಕ್ಕವನಿರೋ. ಎಂತ ಮಾಡ್ತಿದ್ರಿ ಕೆಡಬಮ್? ನಂದು ಇಲ್ಲಿ ಓದು ಅಂದ್ರೆ ಇದು ಎಬ್ಬೆ Guys, ಕಾಣಿಸ್ತಿದೆ ಬಿಡು. ಲೈಟ್ ಆಗಿ ತೋರಿಸ್ತಿದ್ಯಲ್ಲ ನಿನ್ನ ಏನ್ ಮಾಡೋದು? ಓದಕ್ಕಾಗ್ತಿಲ್ಲ ಅದಕ್ಕೆ. ಗೈಸ್ ನಂದು 2 ಕೊಟ್ಟಿದ್ದು ನಾಯಿ ಸತ್ತೋಯ್ತು ಇವತ್ತು. ಹೌದಾ? ಅದು ಅಂತ ಹೇಳಿದ್ರೆ ವಿಷ ಕಿಸಾಯಿಸಿರೋದು. ಯಾರು? ವಿಷ ಕಿಸಾಯಿಸಿರೋದು ಹಾ. ಮನೆ ಹತ್ರ. ಹಾ. ಎಂತಾಗಿದಂತೆ? ಅದು ಗೊತ್ತಿಲ್ಲ. ಸಡನ್ ಹಿಂದಿನ ದಿನ ಚೆನ್ನಾಗಿತ್ತು. ನೆಕ್ಸ್ಟ್ ದಿನ ನೋಡಿದ್ರೆ ಗಾಡಿ ಅಡಿಗೆ ಸತ್ತಿದೆ. ಅಲ್ಲ ನಿಮ್ ಮನೆಯಲ್ಲಿ ಸೇಫ್ಟಿ ಇಲ್ವಾ? ಸೇಫ್ಟಿ ಇದೆ. ಸೇಫ್ಟಿ ಇದೆ, ಅವ್ನು ಸ್ವಲ್ಪ ಹಾಕಿರ್ಲಿಲ್ಲ ಅಷ್ಟೇ. ಅದು ಸ್ವಲ್ಪ ಸೇಫ್ಟಿ ಹಾಕಿರ್ಲಿಲ್ಲ. ಅದು ಸೇಫ್ಟಿ ಬಿಟ್ಬಿಟ್ಟಿದ್ದ. ಟಾಯ್ಲೆಟ್ ಅಂತ ಹೇಳಿ ಬೇರೆ ಬೇಲಿ ಹರಿ ಹೋಗಿತ್ತು. ಅಲ್ಲಿ ನೀನ್ ನೋಡಿದ್ರೆ ಬಾತ್ರೂಮ್ ಕಟ್ಸಿದ್ದಲ್ಲ ವೇಸ್ಟ್ ಹಂಗಾದ್ರೆ. ಬಾತ್ರೂಮ್ ಅದು ಹೋಗುತ್ತೆ, ಆದ್ರೆ ಅದಕ್ಕೊಂದ್ ಸ್ವಲ್ಪ ಸ್ವರ್ಗ ನೋಡಿ ಹೇಳಕ್ ಕೂರ್ಬೇಕಂತ ಹೇಳಿದ್ರೆ ಸ್ವಲ್ಪ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ. ಇದು ಗಾಂಜಾ ಹೊಡೆದವ್ರು ಹಂಗಿರುತ್ತೆ, ಆದ್ರೆ ಅದು ಗಾಂಜಾ ಹೊಡೆದಿರಲ್ಲ. ಅದ್ ಸ್ವಲ್ಪ ಗಾಂಜಾ ಕಾಣ್ತಿತ್ತು ಇವಾಗ ಕಾಲ್. ಈ ಕಡೆ ತೋರ್ಸ ಮಾರ್ಯ. ಹುಡುಗಿ ಫೋಟೋನಲ್ಲ ಓ ಸ್ಟೇಟಸ್ ಹಾಕೋದು ಇವಾಗ. ಅದನ್ನ ಏನಂತ ಹಾಕೋದು? ಕೆಡಬೊಂಬ್ ಹೋಯ್ತಂತ. ಮಿಸ್ ಯು ರೂಬಿ, ನಿನ್ನನ್ನು ನರಗಿಸಿ ಬಂಡ ನರಕತ್ತು ಹಾ. ನರಗಿಸಿ ಸಾಯಿಸಿದವರು ನಿನ್ನ ಹಾಗೆ ನರಕ ನೋಡಿ ಸಾಯುತ್ತಾರೆ. ಸ್ಟೇಟಸ್ ಬಣ್ಣ ಎರಡ ಕಾಂಟ್ಯಾಕ್ಟ್ ಉಳ್ಳೇರ. ನಮ್ಮ ವಾರ್ಡನ್ ಸರ್ಗಿಂತ ಚೆನ್ನಾಗಿ ಕನ್ನಡ ಟೈಪ್ ಮಾಡ್ತಾನೆ. ಅದು ವಾರ್ಡನ್ ಸರ್ ರೆಕಾರ್ಡ್ ಮಾಡಾಕಲ್ವ? ಕನ್ನಡದಲ್ಲಿ ಹಾಕಿದ್ಯಾ ಅಂದ್ರೆ ಆಗ್ಬೋದು ನೀನು. ಇದು ಕವಿ 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 ಅಲ್ಲ ನೀನು. ಕವಿ. ಗಾಯ್ಸ್ ಅಂಕಲ್ ನ ಎಕ್ಸಾಮ್ ಉಂಡು, ಬಟ್ ನಾಳೆ exam ನಿಮ್ಗೆ? ಸಬ್ಜೆಕ್ಟ್ ನೇಮೇ ಗೊತ್ತಾಗ್ತಿಲ್ಲ. ಈಗ್ಲೂ ಗೊತ್ತಾಗ್ತಿಲ್ಲ. ಐಟಿ ಅಂತ ಯಾರು ಹೇಳಿದ್ರು. ಇನ್ನೊಂದು ಇದೆಯನ್ ಫಸ್ಟ್ ಎಕ್ಸಾಮ್ ಬೇರೆ ತಲೆಗೆ ಶೂಟ್ ಹೊಡಿತೇವನೆ. ಇದಂಗಿದೆ ಸ್ಟೇಟಸ್ ಆಗಿದೆ. ಹೊಡ್ಕೊಳ್ಳಿ ಹೇಳ್ತೀನಿ ನಾನು. ತಡಿ ಇಂಪಾರ್ಟೆಂಟ್ ಆಗಿ ಒಂದು ರೀಲ್ಸ್ ತೋರಿಸಿದ್ದಾರೆ. ಯಾಕೋ ಭಾರಿ ಬೇಜಾರಾಗ್ತಿದೆ. ಕಣ್ಣನ್ ಮಗ ಓದೋದ್ ಬಿಟ್ಟು ಅಲ್ಲಿ ಮೆಸೇಜ್ ಮಾಡ್ತಾ ಕೂತ ನನ್ನ ಹುಡುಗಿಗೆ. ಓದಕ್ಕಿಲ್ಲ ನನಗೆ. ಅಲ್ಲೆಲ್ಲ ಓದ್ತಿದ್ದಾರೆ, ಸೀರಿಯಸ್ ಆಗಿ ಓದ್ತಿದ್ದಾರೆ ಅಲ್ಲಿ. ನಿಜವಾಗ್ಲೂ ಓದ್ತಿದ್ದಾರೆ ಅಲ್ಲಿ ಆ ರೂಮಲ್ಲಿ. ನಾನು ವಿಡಿಯೋ ತೆಗ್ದಿದ್ದೀನಿ ಅಲ್ಲಿ. ಎಲ್ಲ ಗುಂಪಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ನಿಂಗೆ ಗೊತ್ತಂಗಾರ ಪಾಸ್ ಆಗ್ತೀನಿ ನಾಳೆ? ಹಾಂ ಪಕ್ಕ ಆಗ್ಬೋದು ಮರ್ಯ ನೀನು. ಎಕ್ಸಾಮ್ಗಿಂತ ಬೇರೆ ಎಕ್ಸಾಮ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಮಿಸ್ ಆಗುತ್ತಾ? ಮಿಸ್ ಆಗುತ್ತೆ. ತಪ್ಪಿಸ್ಕೊಂಡು ಬಿಡು. ಇಲ್ಲ ಅದ್ರಲ್ಲಿ ಫೇಲ್ ಆದ್ರೆ ಕಷ್ಟ. ಇದ್ರಲ್ಲಿ ಹೆಂಗೋ ಫೇಲ್ ಆಗ್ಬೋದು, ಆದ್ರೆ ಇದ್ರಲ್ಲಿ ಹೆಂಗೋ ಪಾಸ್ ಆಗ್ಬೋದು ಎಕ್ಸಾಮ್ ಅಲ್ಲಿ. ಇದ್ರಲ್ಲಿ ಫೇಲ್ ಆದ್ರೆ ಕಷ್ಟ, ತುಂಬ ಕಷ್ಟ ಉಂಟು. ಆಮೇಲೆ ನಾಡ್ದೆಲ್ಲ ಬೇಕಾಗುತ್ತಲ್ಲ. ನೋಡಿ ಈಗ ಟೈಗರ್ ಅಣ್ಣ ಇವನು ಇದೇ ಗೇಮ್ ಆಡೋದಾಯ್ತು. ಮತ್ತೆ ಕ್ರಿಕೆಟ್, ಇವನು ಕ್ರಿಕೆಟ್, ನಮ್ಮ ಕ್ಲಾಸಲ್ಲೂ ಕ್ರಿಕೆಟ್. ಎಲ್ಲ ಕ್ರಿಕೆಟಲ್ಲಿ ಏನು ಇಟ್ಟಿದ್ದೀರಾ ಮರ್ಯ? ಹಾಂ ಖುಷಿ ಸಿಗುತ್ತಾ? ಬಾಯಲ್ಲಿ ಏನು ಬರ್ತಾ ಇಲ್ಲ. ಒಂದು 5 ಡೈಲಾಗ್ ನೆನಪಿರ್ಲಿ ಶಂಕರ್ನಾಗದು. ಹೇಳ ಎಂತ ಆಗಲ್ಲ ಮರ್ಯ. ಸ್ನಾನನೇ ಮಾಡಲ್ಲ ನೋಡಿ. ಸ್ನಾನನೇ ಮಾಡಲ್ಲ. ಹುಡುಗಿರು ಮಾತ್ರ ಬೇಕಾದಷ್ಟು ಜನ ಬಿಡ್ತಾರೆ ಅದಕ್ಕೆ. ನಿಜ ಮಾಡಲ್ಲೇನ್ರಿ ನೀವು? ಸ್ನಾನ ಮಾಡ್ಲಾ ಅಂದ್ರೆ ಹುಡುಗಿಯರ ಮಾಡಿ ನಾವು ಹುಸುಳೆ ಮಗನೇ. ಇದು ಎಂತ ಇದು ನೋಡಿ ಪಾಪ ಯಾರು ರೀಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಏನೇನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕೆ ಕೇಳೋದು? ಇದು ನೋಡಿ ಇದು ತೋರ್ಸಪ್ಪ ನೀನು. ನಂಗೆ ಇದಿಷ್ಟ ಆಯ್ತು. ನಿಲ್ಲೋ ತೋರ್ಸಲ್ಲ ಈ ಕಡೆ. ಟೈಗರ್ ಅಂದ್ರೆ ಟೈಗರ್ ಅಪ್ಪ. ಎಂತದ ಪೋಸ್ ಹಿಂಗಿದೆ ಮಸ್ತಾಗಿ ಚೆನ್ನಾಗಿದೆಲ್ಲ. ಸೂಪರ್ ಕಣಲಿ ಟೈಗರ್. ನಿಜ ಟೈಗರ್ ಕಣಲ್ಲ. ಸಣ್ಣ ವಯಸ್ಸಾಗಿ ಡಿ ಬಾಸ್ ಫ್ಯಾನ್ ಆಗಿದ್ದೆ, ಆಮೇಲೆ ಚೇಂಜ್ ಆದ. ಈಗ ಚೇಂಜ್ ಯಾಕೆ ಹೋಗಿದ್ದು ನೀನು?
ಈಗ ಯಾರು ಫ್ಯಾನು? ಡಿ ಬಾಸ್ ಜೈಲಿಗೆ ಹೋದ್ರೆ ಎಷ್ಟು ಫ್ಯಾನಿಗೆ ಇವಾಗ ಎಷ್ಟು ಫ್ಯಾನ? ದೇವಾ, ಡಿ ಬಾಸ್ ಫ್ಯಾನ್ ಬೇಜಾರಾಯ್ತಪ್ಪ. ಫ್ಯಾನ್ಸ್ ತುಂಬ ಜನ ಇದ್ದಾರೆ ಡಿ ಬಾಸ್ ಫ್ಯಾನ್. ತಪ್ಪಾಗಿ ಏನಾರು ಹೇಳಿದ್ರೆ ಬೇಜಾರ ಮಾಡಿ, ಸುಮ್ಮನೆ ತಮಾಷೆ ಮಾಡಿದ್ದೆ. ಜೈಲು ಹೋಗಿದ್ದಕ್ಕೆ ಬಿಟ್ಬಿಟ್ಯಾ? ಲಾಯಲ್ ಆಗಿರ್ಬೇಕು. ಲಾಯಲ್ಟಿ ನಾವು ಆರ್ಸಿವಿ, ಓನ್ಲಿ ಆರ್ಸಿವಿ. ನೀವ್ಯಾರಿದ್ರಿ ಲಾಯಲ್? ಒಬ್ರಿಗೂ ಇರಲ್ಲ ಇವರು. ಮುಖ ನೋಡಿ ಅವ್ರದ್ದು ಲಾಯಲ್. ಆರ್ಸಿವಿ ಬಿಟ್ಟು ಬೇರೆ ಯಾರಿಗೂ ಲಾಯಲ್ ಎಲ್ಲಿಂದನೂ ಬರ್ದಿಲ್ಲ ಇದೊಂದು. ಬರೀ ಆರ್ಸಿಬೇಕಷ್ಟೇ. ಅದೇ ಗೊತ್ತಾಗ್ತದೆ. ನಾವು ಸುಮ್ಮನೆ ಹೇಳೋದ ಸತೀಶ್ ಕೇಳಬಮ್ಮ ಅಂತ. ಇವನ್ನ ಇಲ್ಲಿ ನೋಡಿ, ರಿಯಲ್ ಆಗಿ ನೋಡಿ ಇಲ್ಲಿ. ಹಾಂ ನೋಡಿ ಇಲ್ಲಿ. ಹಾಂ ಹೇಳಿ ಸತೀಶ್ ಕೇಳಬಮ್ಮ ಅವ್ರೆ, ಹೇಳಿ ಅಂತ ನೀವೇ ನೋಡಿ. 24 ಫೆಬ್ರಿಂದ 23 ಮಾರ್ಚ್ ತನಕ. ಈಗ ನೋಡಿ ಅವ್ರದ್ದು 1,91,330. What the hell bro? ಹಾಂ ನಾನು ನೀವು ರೀಲೇ ಬಿಡೋದು ಅಂದ್ಕೊಂಡೆ. ಇದು ರಿಯಲ್ ಸತೀಶ್ ಆಯುಷ್ ಕೆಳಬೊಮ್ಮ ಆಯ್ತಲ್ಲ ಇದು. ಇದು ಆಯುಷ್ ಕ್ಯಾಡ ಬಾಂಬ್ಸು. ಮತ್ತೆ ನಾವು ಸತೀಶ್ ಕ್ಯಾಡ ಬಾಂಬ್ಸ್ ತರಲ್ಲ, ನಾವು ಸಪ್ರೇಟ್ ಹೇಳಲ್ಲ ಇವರು, ನಿಜ ಹೇಳ್ತಾರೆ ಹಂಗಾರೆ ದಿನ. ಹಾಯ್ ಗೈಸ್, ವೆಲ್ಕಮ್ ಟು ಫುಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಡೌನ್ಲೋಡ್ಸ್. ಅಷ್ಟೇ ಫುಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಡೌನ್ಲೋಡ್ಸ್. ಓ ಗಾಡ್, ಸೂಪರ್. CR36 to 17 March. Just 10 days of earning. ಸೂಪರ್ ಸರ್, ಫುಲ್ ಇನ್ನು ನಮ್ಮದೇ. ನಾನು ಇವತ್ತು ನಿಜ ಆಯುಷ್ ಕಡಪ ಮಾದ್ರಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. Take care, bye. ಸೊ ಐ ಹೋಪ್ ಯು ಎಂಜಾಯ್ ಲಾಗ್ ಗೈಸ್. ಫುಲ್ ನನಗೆ ಯಾಕೆ ಅಂತ ಗೊತ್ತಿಲ್ಲ, ನಿನ್ನೆ ನೈಟಿಂದ ಫುಲ್ ತಲೆನೋವು ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಿಲ್ಲ. ವೀಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ. ಫುಲ್ ಮೇಲ್ಗಡೆ ಹೋಗಿದ್ದೆ, ಇವಾಗ ಫುಲ್ ತಲೆನೋವು ಆಗ್ತಿದೆ ನಂಗೆ. ಫುಲ್ಲು ಆಗ್ತಿಲ್ಲ. ಸೀದಾ ಮಲಗೋದು. ಇವಾಗ ಮಲಗಿದ್ರೆ ಸೀದಾ ಬೆಳಿಗ್ಗೆನೇ ಹೇಳೋದು. ಮಧ್ಯಾಹ್ನ ಮೇಲೆ ಮಲಗಿದ್ದೀನಿ. ಇವಾಗ ಮತ್ತೆ ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಸ್ವಲ್ಪ ಈ ಕಡೆ ಸೈಡ್ ಮಲ್ಕೊಂಡು ಹಿಂಗೆ ಮೊಬೈಲ್ ನೋಡ್ತಿದ್ರೆ ನಿದ್ದೆ ಬರುತ್ತೆ. ಮೊಬೈಲ್ ಇಟ್ಟು ಮಲಗಿದ್ರೆ ನಿದ್ದೆ ಬರೋಲ್ಲ. ಯಾರು ಥಿಂಕ್ ಮಾಡ್ತಾ ನಿದ್ದೆನೇ ಬರೋಲ್ಲ. ಓಕೆ, ನಾಳೆ ಸಿಗೋಣ ಮತ್ತೆ. ನಾಳೆ ಆ್ಯಕ್ಚುಲಿ ಕ್ಲಾಸ್ ಇರ್ಬೋದು, ಇಲ್ಲ ಇಲ್ಲದೇನೂ ಇರ್ಬೋದು. ಯಾಕಂದರೆ ನಾಡ್ದು ಒಂದು ದೊಡ್ಡ ಫಂಕ್ಷನ್ ಇದೆ, ಜಯಂಕಾರ ಅಂತ. ಫುಲ್ ಕುಣಿಯೋದು ಯಾವತ್ತು. ಓಕೆ, ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಸಿ ಯು ಟುಮಾರೋ.